ನೋಡ್ರಿ ನಮ್ಮ ಮನೆಯವರು ಸಿಟಿ ಬಿಟ್ಟು ಈ ಹಳ್ಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಂದ್ಬಿಟ್ಟಾರ. ಏನು ಒಂದು ತೋರಿಸ್ಲಾರ್ದಂಗೆ ಆಗ್ಬಿಟ್ಟೈತೆ ನನಗೆ. ಅಲ್ಲೆಲ್ಲ ಸಿಟಿ ಒಳಗೆ ಆದ್ರೆ ಶಾಪಿಂಗ್ ಮಾಲ್ಗಳು ಇರ್ತಾವೆ, ಹೋದ ತಕ್ಷಣ ನಮ್ಗೇನು ಬೇಕಾದ್ರೂ ಸಿಗ್ತೈತೆ. ಇಲ್ಲಿ ಹಳ್ಳಿ ಒಳಗೆ ಅಂಗಡಿ ಎಲ್ಲ ಅದಾವು, ತರಕಾರಿ ಎಲ್ಲ ಐತೋ ಹುಡುಕ್ಯಂತ ಹೋಗ್ಬೇಕ್ರಿ. ಅದ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟೈತ್ರಿ ಇಲ್ಲಿ ಈ ಮನೆಗೆ ಬಂದು ನಮ್ಗೆ. ಅಯ್ಯೋ, ಇವ್ರು ಯಾರು ನಮ್ಮ ಮನೆಗೆ ಬಂದು ಕುಂತಾರಲ್ಲ? ಚಾವಿ ಹಾಕಿದ ಮನೆಗೆ ಹೆಂಗೆ ಬಾಳ ತೆಗೆದು ಬಂದು ಕುಂತರು? ನಾನು ಹೊರ ಸಂಚಾರಕ್ಕೆ ಹೋಗೀನಿ, ಇಷ್ಟು ದಿನ ಇಲ್ದ ಇವಾಗ ಹೆಂಗೆ ಬಂದು ಕುಂತ್ರಿ ಇವರು? ವಿಚಾರ ಮಾಡೋಣ ಅಂದಿಟ್ಟು ಏನು ವಿಷಯ ಅಂತಂದು ಇರ್ಲಿ ಒಂದು ಕೈ ನೋಡ್ಕೊಂತೀನಂತ. ನಮ್ಮ ಮನೆಯವ್ರು ಬರ್ತಾರೆ ಈಗ ಆಫೀಸಿಂದ. ಅಡುಗೆ ಮಾಡ್ಬೇಕು, ನಾನು ಪಲಾವ್ ಮಾಡ್ಬೇಕಂತ ಮಾಡೀನಿ. ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಪಲಾವ್ ಅಂದ್ರೆ ಭಾಳ ಇಷ್ಟ, ಮಾಡ್ತೀನಿ. ಹಾಂ, ಪಲಾವ್ ಮಾಡ್ತಿ? ಮಾಡಿ ಪಲಾವ್ ಅಂದ್ರೆ ನನಗೆ ಭಾಳ ಇಷ್ಟ, ತುಂಬಾ ಇಷ್ಟ. ನಮ್ಮ ಮನೆಯವರು ತೋಟಕ್ಕೆ ಹೋಗ್ಯಾರ, ಈಗ ಬರ್ತಾರ ಊಟಕ್ಕೆ. ಅದಕ್ಕೆ ಅನ್ನ ಸಾರು ಮಾಡತ್ತೀನಿ ರೀ. ಒಂದು ಸ್ವಲ್ಪ ಚಪಾತಿ ಇಟ್ಟು ಕಲಸಿಟ್ಟೀನಿ ರೀ. ಒಂದು 4 ಚಪಾತಿ ಮಾಡಿದ್ರ ಆತಂತಂದು ಮಾಡೀನಿ ರೀ. ಶಾಂತ, ಇಲ್ಲಿ ಬಾ, ಒಳಗೆ ಅಡುಗೆ ಮನೆಯಾಗ ಅದೀನಿ. ಬಾರ ಶಾಂತ, ಅಡುಗೆ ಮಾಡಕತ್ತಿದ್ ನೋಡಿ. ಈಗ ಗೌಡ್ರು ಬರ್ತಾರ ಹೊಲ್ದಿದ್ದ, ಅದಕ್ಕೆ ಅಡುಗೆ ಇಟ್ಟಿದ್ದೆ. ನಿಂದು ಅಡುಗೆ ಆತನ? ಹ್ಞೂ ಗಂಗಕ್ಕ, ಆತ ಅಡುಗೆ ಮುಗಿಸ ಬಂದೆ. ಏನವ ಸುದ್ದಿ, ಹೊಸ ಸುದ್ದಿ? ಅದ ಗಂಗಕ್ಕ, ಶಾನ್ಭೋಗ್ರ ಮನೆದು ಹೇಳಿದ್ನಲ್ಲ, ಬಾಡಿಗೆ ಕೊಡ್ತಾನೆ ಯಾರಿಗೆ ಅಂತಂದು. ಯಾರ ಬಂದ್ರಂತ, ಇಬ್ರು ಗಂಡ ಹೆಂಡತಿ ಬಸ್ ಇಳಿದು. ನಮ್ಮ ಮನೆಯವರು ಅಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಕುಂತಿದ್ರಂತ. ಅವ್ರೇನ ಎಲ್ಲೈತ್ರಿ ಶಾನ್ಭೋಗ್ರ ಮನೆ ಅಂತಂದು ಕೇಳಿದ್ರಂತ. ನನ್ನ ಗಂಡಿಗೆ ಏನು ಗೊತ್ತ ಅವ್ರು ಬಾಡಿಗೆದಾರ ಅನ್ನೋದು. ಇದ ಮನೆ ನೋಡ್ರಿ ಅಂತಂದು ನನ್ನ ಗಂಡ ಮನೆ ತೋರಿಸಿ ಮನೆಗೆ ಬಂದ. ಅವರ ಇರ್ಬೋದು ನೋಡು, ಮನೆ ಬಾಡಿಗೆ ಬಂದಾರ ಅಂತ ಹೇಳ್ದ. ಅದಕ್ಕೆ ನಿನಗೆ ನಂತ ಬನ್ನಿ ಗಂಗಕ್ಕ. ಅಯ್ಯಂತ ಹಿಡಿಬಿಟ್ಟಿದ ನಾವ ಶಾನ್ಭೋಗ. ಅವ್ರ ತಂಗಿ ಆ ಮನ್ಯಾಗ ಉರ್ಲಕ್ಕೆ ಅನ್ಸತ್ತಾಳ, ದೇವಾಗಿ ಓಡಾಡಕತ್ತಾಳ. ತಾನ ಆ ಮನೆ ಬಿಟ್ಟು ಓಡೋಗ್ಯಾನ, ಬೇರೆ ಬೇರೆ ಕೊಟ್ಟ. ನಾನು ಪುಣ್ಯಕಾಲ ಅಲ್ಲಿದೆ, ಅನ್ಯಾಯ ಕಾಲ. ಹೌದಾ ಗಂಗಕ್ಕ? ದಿನ ರಾತ್ರಿ ಊರು ತುಂಬ ತಿರುಗ್ತೈತೆ ಅದು. ಊರು ಮಂದಿ ಎಲ್ಲ ಕಾಟ ಕೊಟ್ಕೊಂತ ಅಡ್ಡಾಡ್ತೈತೆ ಅದು. ಪಾಪ ಅವ್ರನ್ನ ಏನು ಮಾಡ್ತೈತೆ, ಆ ದೇವ್ರ ಕಾಪಾಡ್ಬೇಕು ಅವ್ರನ್ನ.